ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿ ಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇವಾಗ ನಾನು ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಊರಲ್ಲಿ ಹೇಗೆ ಅಂದರೆ, ಸ್ವಲ್ಪ ಜನ ಮನೇಲಿ ನಾನ್ ವೆಜ್ಜು ಎರಡೂ ಮಾಡಿ ಇಡ್ತಾರೆ. ಸ್ವಲ್ಪ ಜನ ಮನೇಲಿ ಬರೀ ವೆಜ್ ಅಷ್ಟೇ ಮಾಡಿ ಇಡ್ತಾರೆ. ನಾವು ಅಷ್ಟೇ ಬರೀ ವೆಜ್ ಅಷ್ಟೇ ಮಾಡಿಡ್ತೀವಿ. ಇವಾಗ ಅಮ್ಮ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ನಾನು ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇಬ್ಬರಿದ್ರೆ ಬೇಗ ಬೇಗ ಆಗುತ್ತಲ್ವ. ಇನ್ನು ಆಚೆ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ವಿ, ಅಮ್ಮ ನಾನು ಸೇರ್ಕೊಂಡು. ಇವಾಗ ಅಡುಗೆ ಮಾಡೋದು ಒಂದೇ ಬ್ಯಾಲೆನ್ಸ್ ಇದ್ದಿದ್ದು. ಅಡುಗೆ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಪಾಯಸ, ಆಮೇಲೆ ಕಾಳು ಗೊಜ್ಜು, ಸಾಂಬಾರು, ಅನ್ನ ಅಷ್ಟೇ ಮಾಡಿದ್ವಿ. ಇನ್ನೇನು ಮಾಡಿರಲಿಲ್ಲ. ಇನ್ನು ವಡೆ, ಚಕ್ಲಿ, ಕರ್ಜಿಕಾಯಿ, ನಿಪ್ಪಟ್ಟು ಈ ಥರ ಐಟಮ್ಸ್ ಎಲ್ಲ ಅಮ್ಮ ಮಾಡಿದರು 2 ದಿವಸದ ಮುಂಚೆನೇ. ಇಷ್ಟು ಬೇಗ ಬೇಗ ಮಾಡ್ಕೊಂಡ್ವಿ. ಇನ್ನು ಅಮ್ಮ ಎಲ್ಲರಿಗೂ ಊಟಕ್ಕೆ ಕರಿಯೋಕ್ಕೆ ಹೋಗಬೇಕು ಅಂತ ಅಂದರು. ಸ್ವಲ್ಪ ಜನ ಗೌರಿ ಹಬ್ಬ ಮಾಡ್ತಾರೆ ನಮ್ಮೂರಲ್ಲಿ, ಸ್ವಲ್ಪ ಜನ ಇದು ಪಕ್ಷ ಹಬ್ಬ ಮಾಡ್ತಾರೆ, ಮಾಲೆ ಅಮಾವಾಸ್ಯೆ. ಇವಾಗ ಗೌರಿ ಹಬ್ಬ ಮಾಡಿರೋರಿಗೆ ಇವರು ಹೋಗಿ ಅವ್ರ ಮನೇಲಿ ಊಟ ಮಾಡಿ ಬಂದಿರ್ತಾರೆ. ಇವರು ಈ ಪಕ್ಷದಲ್ಲಿ ಇವರು ಕರೆದ್ಬಿಟ್ಟು ಊಟ ಹಾಕ್ತಾರೆ. ಆ ಥರ ಇಲ್ಲಿ ನಮ್ಮೂರಲ್ಲಿ ಒಂಥರ ಆ ಥರ ಚೆನ್ನಾಗಿದೆ. ಅದಕ್ಕೋಸ್ಕರ ಕರಿಯೋರ್ನೆಲ್ಲ ಕರೆದು ಬರ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಹೋದರು. ಸರಿ ಆಯಿತು, ಕರೆದು ಬನ್ನಿ, ಅಷ್ಟರಲ್ಲಿ ಅಡುಗೆನೂ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮುಗಿಸಿ ಇವಾಗ ಎಡೆ ಇಡ್ತಾಯಿದ್ದೀನಿ. ನಮ್ಮಮ್ಮ ಎಲ್ಲ ಎಡೆ ಇಡ್ತಾಯಿದ್ರು. ಅವರು ಇದೇ ಥರ ಇಡೋದು. ನಮ್ಮ ಅಜ್ಜಿ ಈ ಥರನೇ ಇಡ್ತಾಯಿದ್ರಂತೆ. ನಮ್ಮಮ್ಮ ಅವ್ರ ಅತ್ತೆ ಹೆಂಗೆ ಇಡ್ತಾಯಿದ್ರು ಹಂಗೆ ನಮ್ಮಮ್ಮನೂ ಇಡ್ತಾಯಿದ್ದಾರೆ. 3 ಇಟ್ಟಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅವ್ರು ಹೆಂಗೆ ಇಡ್ಬೇಕು ಹಂಗೆ ಇಟ್ಟಿದ್ದಾರೆ. ಒಬ್ಬೊಬ್ಬರು 5 ಇಡ್ತಾರೆ, ಒಬ್ಬೊಬ್ಬರು 9 ಇಡ್ತಾರೆ. ನಮ್ಮ ಮನೇಲಿ ಈ ಥರ ಇಡ್ತಾರೆ. ಅವಾಗಿಂದನೂ ನಮ್ಮ ಮನೇಲಿ ಇದೇ ಥರ ಇಡ್ತಾ ಇರೋದು. ಅಮ್ಮ ಅವರೇನು ಚೇಂಜಸ್ ಮಾಡಲ್ಲ. ಅವ್ರು ಹೆಂಗೆ ಇಡ್ಬೇಕು ಹಂಗೆ ಇಡ್ತಾರೆ. ನಾವು ಎಷ್ಟು ಹೇಳಿದ್ರೂ ಅಮ್ಮ ಕೇಳಲ್ಲ. ಅವ್ರದ್ದೇ ಅವ್ರು ಹೆಂಗೆ ನಡೆಸ್ಕೊಂಬಂದಿರ್ತಾರೆ ಹಂಗೆ ಇಡ್ತಾರೆ. ಬಟ್ಟೆನೂ ಅಷ್ಟೇ ಹೊಸ ಬಟ್ಟೆನೇ ತಂದಿಟ್ಟಿದ್ದಾರೆ. ಹೊಸ ಬಟ್ಟೆ, ಪಂಚೆ, ಟಾವೆಲು, ಒಂದು ಸೀರೆ ಇಟ್ಟಿದ್ದಾರೆ. ಅದನ್ನು ಅಪ್ಪ ಅಮ್ಮನೇ ಯೂಸ್ ಮಾಡ್ಕೊತಾರೆ. ಕೆಲವೊಬ್ಬೊಬ್ಬರು ಅವರು ತೀರೋಗಿರ್ತಾರಲ್ಲ, ಅವ್ರ ಬಟ್ಟೆನೇ ಇಡ್ತಾರೆ. ನಮ್ಮ ಮನೇಲಿ ಹಾಗೇನಿಲ್ಲ. ಹೊಸ ಬಟ್ಟೆ ತಂದು ಇಡ್ತಾರೆ ಮತ್ತು ಅದನ್ನು ಇವ್ರು ಯೂಸ್ ಮಾಡ್ಕೊತಾರೆ. ಇನ್ನು ಅಪ್ಪ ಪೂಜೆ ಮಾಡ್ತಾಯಿದ್ದಾರೆ. ಅಪ್ಪನೇ ಹಿರಿಯರಲ್ವ ಮನೆಗೆ, ಅವರೇ ಫಸ್ಟ್ ಪೂಜೆ ಮಾಡಿ ಕಾಯೆಲ್ಲ ಹೊಡೆದು ಬಾಳೆಹಣ್ಣು ತೊಟ್ಟೆಲ್ಲ ಅಪ್ಪನೇ ಮಾಡಿರ್ತಾರೆ. ಆಮೇಲೆ ನಾವೆಲ್ಲ ಧೂಪ ಹಾಕ್ತೀವಿ ಅಷ್ಟೇ. ಅಪ್ಪ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಹೋಗಿ ಪೂಜೆ ಮಾಡ್ತೀವಿ. ನಮ್ಮ ಅಜ್ಜಿದು ಕನ್ನಡಕ ಮತ್ತು ನಮ್ಮ ತಾತ ಬೀಡಿ ಸೇರ್ತಾಯಿದ್ರಂತೆ. ಬೀಡಿ, ಆಮೇಲೆ ಕನ್ನಡಕ, ಬೀಡಿ ಮತ್ತು ನಮ್ಮ ಅಜ್ಜಿದು ಓಲೆ, ಕುಟಾಣಿ ಏನೇನಿರುತ್ತೆ ಎಲ್ಲ ಇಟ್ಟಿದ್ರು. ಎಲ್ಲ ಪೂಜೆ ಮಾಡಿದ್ರು. ಇನ್ನು ಊಟಕ್ಕೆಲ್ಲ ಬಂದರು. ಊಟ ಬಡಿಸ್ತಾಯಿದ್ವಿ. ಒಂದು 10 ಜನ ಊಟಕ್ಕೆ ಬಂದಿದ್ದರು. ಸ್ವಲ್ಪ ಜನ ಇವಾಗ ಬರ್ತಾರೆ, ಒಂದು ಸ್ವಲ್ಪ ಜನ ರಾತ್ರಿ ಬರ್ತಾರೆ, ಒಂದು ಸ್ವಲ್ಪ ಜನ ಬೆಳಗ್ಗೆ ತಿಂಡಿಗೆ ಬರ್ತಾರಂತೆ. ನಾವು ಇನ್ನೂ ಹೊರಡಬೇಕಿತ್ತಲ್ವ, ಅದಕ್ಕೋಸ್ಕರ ಬೇಗನೆ ಮಾಡಿದ್ವಿ. ಇನ್ನು ನಮ್ಮ ಅಪ್ಪನೂ ಉಪವಾಸ ಇದ್ದು ಪೂಜೆ ಮಾಡ್ತಾರೆ ನಮ್ಮಪ್ಪ. ಅದಕ್ಕೆ ಉಪವಾಸ ಇದ್ರಲ್ಲ ಅಂದ್ಬಿಟ್ಟು ಬೇಗ ಫಸ್ಟ್ ಅವ್ರಿಗೆ ಕೊಟ್ಬಿಟ್ವಿ. ಇನ್ನು ಸ್ವಲ್ಪ ಜನ ಊಟಕ್ಕೆ ಬಂದರು. ನಮ್ಮ ಮನೆಯವರು ಊಟ ಮಾಡಿ ಅಂದೆ, ಆಮೇಲೆ ಊಟ ಮಾಡ್ತೀನಿ ಅಂತ ಅಂದರು. ಎಲ್ಲರೂ ಬಂದು ಹೋದಾದ್ಮೇಲೆ ನಾವು ಎಲ್ಲ ಊಟ ಮುಗಿಸ್ಕೊಂಡ್ವಿ. ಇನ್ನು ನಾನು ಏನೇನು ಮಾಡಿದ್ದೆ ಅಂದರೆ ನೋಡಿ, ಕಾಳು ಗೊಜ್ಜು ಮಾಡಿದ್ದೆ. ಆಲೂಗಡ್ಡೆ, ಬಟಾಣಿ ಮತ್ತು ಕಡಲೆಕಾಳು, ಏನೇನೋ ತರಕಾರಿ ಎಲ್ಲ ಮಿಕ್ಸ್ ಹಾಕಿ ಗೊಜ್ಜು ಮಾಡಿದ್ದೆ. ಇದು ಒಂಥರ ಇಲ್ಲಿ ಸ್ಪೆಷಲ್. ಇದು ಎಲ್ಲರ ಮನೇಲೂ ಈ ಥರ ಗೊಜ್ಜು ಮಾಡಿರ್ತಾರೆ. ಇನ್ನು ಮೊಸರು ಹಾಕಿದ್ವಿ ರಾತ್ರಿ. ಇನ್ನು ಪುಳಿಯೋಗರೆ ಗೊಜ್ಜು ಬಿಸಿ ಅನ್ನಕ್ಕೆ ಅವಾಗವಾಗೆ ಕಲಿಸ್ಕೊಂಬಿಡೋಣ ಅಂದ್ಬಿಟ್ಟು ಅದು ಕಲಿಸಿರಲಿಲ್ಲ, ಹಂಗೆ ಇಟ್ಟಿದ್ದೆ. ಇನ್ನು ಪಾಯಸ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು. ನಮ್ಮಮ್ಮ ಇರಲಿ, ಈ ಥರನೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ವಡೆ ಎಲ್ಲ ಅಂತ ಹೇಳಿದ್ರು. ಇನ್ನು ಸಾಂಬಾರು ದಾಲ್ ಮಾಡಿದ್ದೆ ಅಷ್ಟೇ. ಇನ್ನು ಅನ್ನ, ರೈಸ್ ಅಷ್ಟೇ, ಇನ್ನೇನೂ ಇಲ್ಲ. ಸಿಂಪಲ್ಲಾಗಿ ಅಡುಗೆ ಮುಗೀತು. ಅಮ್ಮ ಚಕ್ಲಿ, ವಡೆ ಎಲ್ಲ ಒಂದು 3 ದಿವಸ ಮುಂಚೆಯಿಂದನೇ ನಮ್ಮ ಪಕ್ಕದ ಮನೆ ಆಂಟಿನ ಕರ್ಕೊಂಡು ಮಾಡಿದ್ರಂತೆ. ಪಾಪ ಅಷ್ಟೊಂದು ಮಾಡಿದರು. ಅವ್ರೂ ತಿಂಡಿ ಎಲ್ಲ ಕೊಡ್ತಾರಂತೆ ಅವ್ರವ್ರ ಫ್ರೆಂಡ್ ಮನೆಗಳಿಗೆಲ್ಲ. ಅವ್ರ ಮನೆಗೂ ಎಲ್ಲ ಕೊಡಬೇಕು. ಮತ್ತು ನನಗೂ ಕೊಟ್ಟರು ಸ್ವಲ್ಪ. ನನಗೆ ಜಾಸ್ತಿ ಕೊಡ್ತಾರೆ ಅವರು. ಯಾವಾಗೂ ಅಷ್ಟೇ ನಮ್ಮಮ್ಮ ಮಾಡಿಬಿಟ್ಟು ಇಲ್ಲಿ ಕೊಟ್ಟು ಕಳ್ಸೋಕ್ಕಂತಲೇ ಜಾಸ್ತಿ ಮಾಡ್ತಾರೆ. ನನಗೆ ಕೊಟ್ಟು ಕಳ್ಸೋಕ್ಕಂತಲೇ ನಾನು ಸ್ವಲ್ಪ ತೊಗೊಂಡು ಬಂದೆ. ಇಲ್ಲಿ ನಾನು ನಮ್ಮ ಚಿಕ್ಕಮ್ಮ ಮನೆ, ನನ್ನ ಫ್ರೆಂಡ್ಸ್ ಮನೆ, ಯಾರ್ಯಾರ ಮನೆಗೆ ಕೊಡಬೇಕು ಎಲ್ಲರ ಮನೆಗೂ ಕೊಟ್ಟೆ. ಎಲ್ಲ ಒಂದು ವಾರದಿಂದನೇ ಮಾಡ್ಕೊಂಡಿರ್ತಾರೆ ಈ ಥರ ಎಲ್ಲ. ಇಲ್ಲಿ ನಮ್ಮಮ್ಮ ಒಬ್ಬರೇ ಅಲ್ಲ, ಎಲ್ಲರ ಮನೇಲೂ ಇದೇ ಥರನೇ ಮಾಡ್ಕೊಂಡಿರ್ತಾರೆ. ಒಂದೊಂದು ಬಾಕ್ಸ್ ತುಂಬ ಮಾಡಿರ್ತಾರೆ ಎಲ್ಲರ ಮನೇಲೂ ಅಷ್ಟೇ.
ಇನ್ನು ನಾವು ಊಟ ಎಲ್ಲ ಮುಗಿಸಿ 7 ಗಂಟೆಗೆಲ್ಲ ಹೊರಟ್ಬಿಟ್ವಿ. ಇನ್ನು ಟ್ರಾಫಿಕ್ ಆಗಿಬಿಡುತ್ತೆ ಜಾಸ್ತಿ ಅಂತ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಬೇಕಿತ್ತು, 11 ಗಂಟೆಗೆ ಹೋಗಬೇಕಿತ್ತು ಡ್ಯೂಟಿಗೆ ಅವರು. ಅದಕ್ಕೆ ಬೇಗ ಹೊರಟ್ವಿ. ಆದರೆ ಟ್ರಾಫಿಕ್ಕೇ ಇರಲಿಲ್ಲ, ತುಂಬ ಫಾಸ್ಟಾಗಿ ಬಂದ್ವಿ. ಆದರೆ ಸಾಟರ್ಡೆ ಮಾತ್ರ ಜಾಸ್ತಿ, ಆ ಕಡೆಯಿಂದ ಬರುವಾಗ ಜಾಸ್ತಿ ಟ್ರಾಫಿಕ್ ಇತ್ತು. ನಾವು ಅಂದ್ಕೊಂಡ್ವಿ ಈ ಕಡೆಯಿಂದ ಹೋಗೋನಾಗ ನಾವು ಅಲ್ಲಿ ಸಿಗ್ನಲಲ್ಲಿ ಸಿಗಾಕೋತೀವಿ ಬೈಪಾಸಲ್ಲಿ ಅಂತ. ಆದರೆ ನಾವು ಫಾಸ್ಟಾಗೆ ಬಂದ್ವಿ. ಇನ್ನು ಮಕ್ಕಳು ಕೇಳಬೇಕಾ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಹೋಟೆಲಿಗೆ ಬಂದ್ವಿ. ನಮ್ಮಮ್ಮ ಹೇಳಿದ್ರು ಊಟ ಕಟ್ಕೊಡ್ತೀನಿ, ಬೇಳೆ ಸಾರು ಅನ್ನ ತೊಗೊಂಡೋಗಿ ಅಂತ. ಏನು ಅದನ್ನೇ ತಿನ್ನಬೇಕಾ? ಇವಾಗ ಆಲ್ರೆಡಿ ಅದನ್ನೇ ತಿಂದು ಬಂದಿದ್ದೀವಿ. ಇಲ್ಲ ನಾವು ನಾನ್ ವೆಜ್ ತಿನ್ನಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ನಾನ್ ವೆಜ್ ತಿನ್ನೋಕ್ಕಂತ ಬಂದಿದ್ದಾರೆ. ನಾನು ಹೇಳಿದೆ ಅಮಾವಾಸ್ಯೆ ಇವತ್ತು ನಾನ್ ವೆಜ್ ತಿನ್ನೋದು ಬೇಡ ಅಂತ. ಮಕ್ಕಳು ಕೇಳಲ್ಲ. ಇನ್ನು ನಮ್ಮ ಮನೆಯವರು ಊಟ ಕೊಡಿಸ್ಕೊಂಡು ಇನ್ನು ಮನೆಗೆ ಹೋಗಿ ಏನು ಮಾಡ್ತೀರಾ ತಿನ್ಬಿಡಿ ಅಂತ ಹೇಳಿಬಿಟ್ಟು ಊಟ ಎಲ್ಲ ರೊಟ್ಟಿ ಮತ್ತು ಚಿಕನ್ ಕಡಾಯಿ ಮತ್ತು ಲಾಲಿಪಾಪು ಏನೇನೋ ತೊಗೊಂಡು ಬಿರಿಯಾನಿ ತೊಗೊಂಡು ತಿಂದು ಮತ್ತು ಒಂದು ಸೋಡಾ ತೊಗೊಂಡು ಕುಡಿದ್ರು. ಇನ್ನು ನಾನ್ ವೆಜ್ ತಿಂದಿದ್ದೀವಿ ಅಂದರೆ ಬೀಡ ತಿಂದೇ ತಿಂತೀವಿ. ನಾವು ಈ ಹೋಟೆಲಿಗೆ ಬಂದಾಗೆಲ್ಲ ಅಷ್ಟೇ ಒಂದು ಬೀಡ ತಿಂದು ಹೋಗ್ತೀವಿ. ಫಸ್ಟೆಲ್ಲ ದೋಸೆ ತಿಂತಾಯಿದ್ವಿ ಲೈಟಾಗಿ. ಇವಾಗ ನಾನ್ ವೆಜ್ ನೋಡ್ಕೊಂಬಿಟ್ಟಿದ್ದಾವೆ, ನಾನ್ ವೆಜ್ ತಿಂತಾರೆ ಮಕ್ಕಳು. ತುಂಬಾ ಟೈಮ್ ಇತ್ತು, ಹೊರಟ್ವಿ. ಇನ್ನು ನಮ್ಮ ಮನೆಯವರು ಹೊರಡೋಣ ಅಂಥೇಳಿ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋ. ಇದೊಂದು ಪುಟಾಣಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂಡು ಲೈಕ್ ಮಾಡಿ.